ನಾವೀಗ ಇಲ್ಲಿ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿನ, ಜೊತೆಗೆ ಶುಂಠಿನೂ ತೊಗೊಂಡಿದ್ದೀವಿ. ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಬೇಕು. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಡುವಂಥದ್ದು ವಡೆ ಮಾಡೋಕ್ಕೆ ಹೇಗೆ ಅಂತ. ನನಗೂ ಗೊತ್ತಿಲ್ಲ, ಸೊ ನಾನು ಕಲ್ತ್ಕೊತಾ ಇರೋದು. ಇದನ್ನೆಲ್ಲ ನಾವು ಒಳ್ಕಲ್ಲಲ್ಲಿ ಹಾಕ್ಕೊಂಡು ರುಬ್ಕೊಬೇಕು. ಅದಾದಮೇಲೆ ನೋಡಿ, ಇದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಮಾಡಿದ್ದೀನಿ ಆ್ಯಡ್ ಮಾಡುವಾಗ, ಆದರೆ ಹೇಳ್ತೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀವಿ ಒಂದು 4-5, ಜೊತೆಗೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ. ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ, ಒಂದು 6-7. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಹಾಕಿದ್ದೀವಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ನಂತರ ನಿಮ್ಮ ಮನೆಯಲ್ಲಿ ಇರುವಂಥ ಯಾವ್ದಾದ್ರು ಒಂದು ಬೋಸಿ ಅಥವಾ ಯಾವ್ದಾದ್ರು ಒಂದು ವೆಶಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಒಂದು ಕನ್ಸಿಸ್ಟೆಂಟಿ ಬರುತ್ತೆ ಈ ಥರ. ಇದಾದಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಸ್ಟಾರ್ಟಿಂಗ್ಲಿ ಬೈ ಮಿಸ್ಟೇಕಾಗಿ ಉಪ್ಪು ಅಂತ ಹೇಳ್ಬಿಟ್ಟಿದ್ದೀನಿ, ಬಟ್ ಅದು ಸೋಡಾ. ಅದಾದಮೇಲೆ ನೀವು ಎಲ್ಲ ರುಬ್ಬಾದ್ಮೇಲೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಈ ಥರ ವಡೆ ರೆಡಿ ಆಗುತ್ತೆ.